ಗುರುಗಳೇ, ನಾನೊಂದು ಪ್ರಶ್ನೆಯನ್ನ ಮಧ್ಯದಲ್ಲಿ ಪ್ರಸ್ತಾಪ ಮಾಡಿದ್ದೆ. ಈಗ ಗ್ರಹಣ ಅಶುಭ ಕಾಲ, ಸೂತಕ ಕಾಲ ಅಂತ ಕನ್ಸಿಡರ್ ಮಾಡ್ತೀರಿ. ಹಾಗಾಗಿ ಯಾವುದೇ ಒಳ್ಳೆಯ ಮುಹೂರ್ತಗಳನ್ನ ಒಳ್ಳೆ ಕೆಲಸಗಳಿಗೆ ಇಟ್ಕೊಳ್ಳಲ್ಲ ಇಂಥ ಟೈಮ್ನಲ್ಲಿ. ಬಟ್ ಹುಟ್ಟು ಸಾವು ಅಂತ ಬಂದಾಗ ಅದು ಯಾವುದು ಕೂಡ ನಮ್ಮ ಕೈಲಿಲ್ಲ, ದೇವ್ರ ಕೈಲೂ ಇಲ್ಲ. ಇಂಥ ಸಮಯದಲ್ಲಿ ಹುಟ್ಟು ಆದಾಗ ಅಥವಾ ಜನನ ಆದ್ರೆ ಅದನ್ನ ಹೇಗೆ ನೋಡ್ತೀರಿ? ಅದಕ್ಕಿರೋ ಪರಿಹಾರ ಮಾರ್ಗಗಳು? ಬಹಳ ಒಳ್ಳೆ ಪ್ರಶ್ನೆ ಅಮ್ಮ, ತುಂಬ ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದೀಯ ನೀನು. ನೋಡಮ್ಮ, ಹುಟ್ಟು ಸಾವು ಯಾರ ಕೈಲೂ ಇಲ್ಲ, ಅದು ಸತ್ಯ. ಆದರೆ ನಾವು ಆ ಕ್ಷಣವನ್ನು ತಪ್ಪಿಸ್ತೀವಿ ಅಂತ ಹೋಗೋದು ನಮ್ಮ ಮೂರ್ಖತನ, ಅದು ಸಾಧ್ಯವಿಲ್ಲ. ಆದರೆ ಈ ಸಮಯದಲ್ಲಿ ಹುಟ್ಟಿದ ಮಕ್ಕಳ ಭವಿಷ್ಯತ್ ಹೇಗಿರುತ್ತೆ ಅನ್ನೋದು ಚಿಂತನೆ ಮಾಡೋದಾದ್ರೆ ಇಲ್ಲೂ ಸಹಿತ ವಿಗಳಿಗೆಗಳಂತಿದೆ. ಅಂದರೆ ಯಾವ ಕಾಲ ಎಂಬತಕ್ಕಂಥದ್ದು, ಯಾವ ಕಾಲಕ್ಕೆ ಆ ಮಗು ಹುಟ್ಟಿದೆ ಅನ್ನೋದನ್ನ ನಾವು ಕರೆಕ್ಟಾಗಿ ಕ್ರಮವಾಗಿ ನೋಡಿದ್ರೆ ಆಗ ಆ ಮಗುವಿನ ಲಾಭ ನಷ್ಟಗಳೇನು, ಮುಂದಿನ ಆಗು ಹೋಗುಗಳೇನು, ಮುಂದಿನ ಭವಿಷ್ಯದಲ್ಲಿ ಮಕ್ಕಳು ಹೇಗೆ ಮುಂದೆ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಆಗ ತಿಳಿಸಬಹುದು. ಯಾಕೆಂದ್ರೆ ಗ್ರಹಣದ ಸಂಪೂರ್ಣ ಕಾಲ ಒಂದು ಮಗು ಜನನ ಅಲ್ಲ. ಮಗು ಜನನ ತಾಯಿ ಗರ್ಭದಿಂದ ಹೊರಬಂದು ಆ ಹೊಕ್ಕಳು ಬಳ್ಳಿಯನ್ನು ಕಟ್ ಮಾಡಿ ಆ ಮಗು ಒಂದು ಸತಿ ಅಮ್ಮ ಅನ್ನತ್ತಲ್ಲ, ಆ ಮೊದಲನೇ ಸ್ವರ ಬರುತ್ತಲ್ಲ, ಅಲ್ಲಿ ಶುರುವಾಗುತ್ತೆ ಅದರ ಉಸಿರಾಟ ಪ್ರಕ್ರಿಯೆ. ಆ ಕ್ಷಣದಲ್ಲಿ ನಾವು ನೋಡಬೇಕಾಗತ್ತೆ ಆ ಮಗುವಿನ ಭವಿಷ್ಯತ್ತಿನ ಕ್ರಮ ಏನು ಅಂತ. ಹಾಗಾಗಿ ಇದು ಒಂದು ಕ್ರಮ. ಇನ್ನು ಸಾವು ಅದು ಯಾರ ಕೈಲೂ ಇಲ್ಲದ್ದು. ಒಂದಂತೂ ಸತ್ಯಮ್ಮ, ನಾವು ಬದುಕಿರುವಷ್ಟು ದಿನ ತಾಯಿ ಗರ್ಭದಿಂದ ಹೊರಬಂದು ನಮ್ಮ ಕಾಯಕವನ್ನು ಮುಗಿಸ್ಕೊಂಡು ನಾವು ಪುನಃ ಮಣ್ಣು ಸೇರೋ ತನಕ ನಮ್ಮ ಇವತ್ತಿನ ಕಾಲಧರ್ಮಕ್ಕೆ ಹೇಗೆ ಬದುಕಬೇಕು, ಹೇಗಿರಬೇಕು, ಏನೆಲ್ಲ ನಡ್ಕೊಂಡು ಬಂದಿದೆ. ಮತ್ತು ಇವತ್ತು ಗ್ರಹಣ ಅಲ್ಲ, ಇವತ್ತು ಋಷಿಮುನಿಗಳು ಬರೆದದ್ದಲ್ಲ, ಇದಕ್ಕೆ ಗತ ವೈಭೋಗ ಇದೆ. ಹಿಂದಿನ ಜನರೇಷನ್ ಅಂದ್ರೆ ಸಾಕಷ್ಟು ಹಿಂದಿನ ತಲೆಮಾರುಗಳಿಂದ ಇದನ್ನು ಆಚರಣೆ ಮಾಡ್ಕೊಂಡು ಬಂದವರಿದ್ದಾರೆ ಮತ್ತು ಇದು ಆಗು ಹೋಗುಗಳನ್ನ ಕಂಡವರಿದ್ದಾರೆ. ಅಂತ ಸಮಯದಲ್ಲಿ ಇಲ್ಲಿ ಇನ್ನೊಂದು ಪ್ರಶ್ನೆ, ಬಹಳ ಮುಖ್ಯವಾದ ಪ್ರಶ್ನೆ ಇದೆ. ಕೆಲವೊಬ್ರು ಹಿಂದಿನ ಗ್ರಹಣಗಳಲ್ಲಿ ನನ್ನ ಹತ್ರ ಈ ಪ್ರಶ್ನೆಯನ್ನು ಪ್ರಸ್ತಾವನೆ ಮಾಡಿದ್ರು. ಗ್ರಹಣ ಕಾಲದಲ್ಲಿ ದಂಪತಿಗಳು ಸೇರ್ಬೋದಾ ಅನ್ನೋ ಒಂದು ಪ್ರಶ್ನೆ ಹೇಳಿದ್ರು. ನಾನು ಒಂದು ವಿಚಾರ ಮಾಡಿ, ಈ ಗ್ರಹಣ ಛಾಯೆಯಿಂದ ಉಂಟಾಗ್ತಕ್ಕಂಥ ದೋಷಗಳೇ ಸಾಕಷ್ಟು ಅಂದಾಗ ಆ ಒಂದು ಪ್ರಶ್ನೆಯನ್ನು ಸಹಿತ ನನ್ನ ಮುಂದೆ ಇಟ್ಟಿದ್ರು. ಅದರಿಂದ ನಾನು ಹೇಳೋದಮ್ಮ, ಈ ಒಂದು ಹಿಂದಿನ ಪರಂಪರೆ ಇದನ್ನು ಹೀಗೆ ನಡೆಸ್ಕೊಂಡು ಬಂದಿದೆ. ಹಿಂದಿನ ಪರಂಪರೆಯಿಂದ ಅವರ ಅನುಭವಗಳನ್ನು ನೋಡಿಕೊಂಡು ಬರೆದಿದ್ದಾರೆ. ಆದರೆ ಆಧಾರವಾಗಿ ಇಟ್ಕೊಂಡು ನಾವು ಮುಂದೆ ಹೇಗೆ ನಡಿಬೇಕು ಅನ್ನೋದನ್ನ ನಾವು ಚಿಂತನೆ ಮಾಡಬೇಕು. ಮುಂದೆ ಒಂದು ದೊಡ್ಡ ಪ್ರಪಾತ ಇದೆ ಅಂತ ಗೊತ್ತಿದ್ದುಕೊಂಡು ನಾವು ದಡದ ಮೇಲೆ ನಿಂತ್ಕೊಂಡು ಅಥವಾ ಮುಂದೆ ನಾವು ಬಿದ್ದರೆ ಏನಾಗುತ್ತೆ, ಬಿದ್ದು ನಾನು ಎದ್ದು ಬರ್ಬೋದಾ ಅಂದ್ರೆ ಬಿದ್ದು ಮೈ ನೋಯಿಸ್ಕೊಳ್ಬೇಕಾದ್ದು ನಿಮ್ಮ ಹಣೆಯಲ್ಲಿ ಬರೆದಿದ್ರೆ ಅದನ್ನ ಯಾರು ತಪ್ಪಿಸ್ಲಿಕ್ಕಾಗತ್ತೆ? ಕರೆಕ್ಟ್. ಗುರುಗಳೇ, ಇದರ ನಡುವೆ ಮತ್ತೆ ಆಹಾರ ಪದ್ಧತಿಗೆ ಅಂತ ಬರೋಣ. ಸಾಮಾನ್ಯ ಈಗ ಎಕ್ಸಾಂಪಲ್ ಶಿವರಾತ್ರಿ ಅಂತ ಮಾಡಿದಾಗ ವ್ರತ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಹಬ್ಬ ಮಾಡಲ್ಲ. ರಾತ್ರಿ ಹೊತ್ತು ತುಂಬಾ ಸಾತ್ವಿಕ ಆಹಾರವನ್ನ ತಗೊಳ್ತೀವಿ. ಸೊ ಇಂಥ ಗ್ರಹಣದ ಟೈಮ್ನಲ್ಲಿ ಆಹಾರವನ್ನ ನಿಷಿದ್ಧ ಮಾಡಿರ್ತೀವಿ ಅಥವಾ ಬೇಯಿಸಿರೋ ಆಹಾರ ಉಳಿದಿದ್ರು ಕೂಡ ಅದನ್ನ ಬಿಸಾಡ್ತೀವಲ್ಲ ನಾವು. ಗ್ರಹಣ ಮುಗಿದ್ಮೇಲೆ ಯಾವ ರೀತಿಯ ಆಹಾರಕ್ಕೆ ನಾವು ಮುಂದಾದ್ರೆ ಒಳ್ಳೇದು ಅಂತ ಅನ್ಸುತ್ತೆ? ಇದೇನಾದ್ರೂ ಜ್ಯೋತಿಷ್ಯ ಹಿಂಗಿದ್ಯಾ? ಸಾತ್ವಿಕ ಆಹಾರಗಳನ್ನೇ ತಗೊಳ್ಬೇಕು ನಾವು ಅಂಡ್ ತುಂಬಾ ಲೈಟ್ ಆಗಿ ತಗೊಳ್ಬೇಕು, ಈ ತರ ಏನಾದ್ರೂ ಜ್ಯೋತಿಷ್ಯ ಹೇಳುತ್ತಾ ಗುರುಗಳೇ? ಜ್ಯೋತಿಷ್ಯ ಅದು ಹೇಳೋದಿಲ್ಲ. ಜ್ಯೋತಿಷ್ಯದಲ್ಲಿ ಒಂದು ನಿಯಮ ಇದೆ. ಗ್ರಹಣ ಪ್ರಾರಂಭ ಕಾಲ ಇಷ್ಟು ಹೊತ್ತಿನ ಮುಂಚಿತವಾಗಿ ನಮ್ಮ ಆಹಾರ ಪದ್ಧತಿಗಳನ್ನ ನಿಲ್ಲಿಸಬೇಕು ಅಂತಿದೆ. ಇನ್ನು ಮಿಕ್ಕಿರ್ತಕ್ಕಂಥ ಪದಾರ್ಥಗಳನ್ನ ಬಿಸಾಡೋದು ಅನ್ನೋದಕ್ಕಿನ್ನ ಅದಕ್ಕೆ ಅಂತಲೇ ದರ್ಭೆ ಎಂಬತಕ್ಕಂಥದ್ದು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ದರ್ಭೆಯನ್ನ ಆಹಾರದ ಮೇಲಾಗ್ಲಿ, ತುಪ್ಪದ ಮೇಲಾಗಿರ್ಲಿ, ಎಣ್ಣೆ ಮೇಲಾಗಿರ್ಲಿ, ಉಪ್ಪಿನ ಮೇಲೆ, ಹುಣಸೆ ಹಣ್ಣಿನ ಮೇಲೆ, ಕೆಲವಷ್ಟು ಪದಾರ್ಥಗಳ ಮೇಲೆ ದರ್ಭೆಯನ್ನ ಹಾಕಬಹುದು. ದರ್ಭೆಯನ್ನ ನೀರಿನ ಮೇಲೂ ಹಾಕಬೇಕು ಅಂತ ಹೇಳ್ತಾರೆ. ದರ್ಬೆ ಅಷ್ಟು ಪವಿತ್ರವಾಗಿರ್ತಕ್ಕಂಥದ್ದು, ಅದು ಭೂಮಿಯಲ್ಲೇ ಬರ್ತಕ್ಕಂಥದ್ದು. ದರ್ಬೆಗೆ ಅಂತಹ ಒಂದು ಶಕ್ತಿ ಇದೆ. ಅದಾದ್ಮೇಲೆ ಗ್ರಹಣ ಬಿಟ್ಟಾದ ನಂತರ ದರ್ಬೆಯನ್ನು ತೆಗೆದು ಹಾಕಿ ಆ ಪದಾರ್ಥಗಳನ್ನು ಉಪಯೋಗಿಸಿದ್ರೆ ಖಂಡಿತ ತಪ್ಪಲ್ಲ. ಈಗ ಆ ಪ್ರಕಾರ ನಾವು ಆಲೋಚನೆ ಮಾಡೋದಾದ್ರೆ, ನೀವು ಹೋಟ್ಲುಗಳಲ್ಲಿ ನೋಡ್ತಾ ಇದ್ದೀರಿ, ಹೋಟ್ಲುಗಳಲ್ಲಿ ಸಾಮಾನ್ಯಕ್ಕೆ ಎಲ್ಲಾ ವ್ಯವಸ್ಥೆಗಳು ಮೊದಲೇ ಮಾಡಿಟ್ಟಿರ್ತಾರೆ. ಗ್ರಹಣ ಪ್ರಾರಂಭ, ಗ್ರಹಣ ಅಂತ್ಯಕಾಲ, ಹಾಗಂತ ಹೋಟ್ಲು ಕಂಪ್ಲೀಟ್ ತೊಳಿತಾರ? ಅದು ಆಯುಧ ಪೂಜೆಗೆ ತೊಳೆಯೋದೇ ಕಷ್ಟ. ಅಲ್ಲಿ ವರ್ಷಕ್ಕೊಂದಾವರ್ತಿ ಬರ್ತಕ್ಕಂಥ ಆಯುಧ ಪೂಜೆಗೆ ಆ ಪಾತ್ರೆ ಪಲ್ಗಳು ತೊಳೆಯಕ್ಕೆ ಆಗಲ್ಲ, ತೊಳೆಯೋದಿಲ್ಲ ಅಲ್ಲೋಮ್ಮ. ಎಷ್ಟೋ ಹೋಟೆಲ್ಗಳಲ್ಲಿ ಇದು ನಡೀತಾ ಇದೆ, ನಮ್ಮ ಕಣ್ಣೆದುರು ಕಾಣ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ ನಾವು. ಅದರಿಂದ ಪದಾರ್ಥಗಳನ್ನ ಯಾರು ಬಿಸಾಕಲ್ಲ. ಅದರಲ್ಲೂ ಇವತ್ತಿನ ಮೌಲ್ಯ, ಇವತ್ತಿನ ಬೆಲೆ ಆ ಪಾಟಿ ಇದ್ದುಕೊಂಡು ಯಾರು ಬಿಸಾಕಿ ಅಂತ ಹೇಳೋದಿಲ್ಲ. ಆದ್ರೆ ಅದರ ಸೆಕ್ಯೂರಿಟಿ ಏನಿದೆ, ಅದಕ್ಕೆ ಏನ್ ಮಾಡ್ಕೋಬಹುದು, ಅದನ್ನ ಏನ್ ಬರ್ದಿಟ್ಟಿದ್ದಾರೆ ಹಿಂದಿನ ಹಿರಿಯರು, ಅದನ್ನ ನಾವು ಪಾಲನೆ ಮಾಡಬೇಕು.